ಇದು ಇಮ್ರಾನ್ ಭಾಯ್ ಅವ್ರದ್ದು ನಂಬರ್ ಅನ್ನ ನಾನು ಕೆಳಗಡೆ ಹಾಕಿರ್ತೀನಿ. ನಿಮಗೆ ಯಾವಾಗ ಎಲ್ಲಿ ಏನೇ ಪ್ರಾಬ್ಲಮ್ ಬರ್ಲಿ ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಾಕು. ನಾನು ರೋಡ್ ಹೆಲ್ಪ್ ಲೈನ್ ಅಂತಾನೆ ಈ ರೋಡ್ ನ ಮೆನ್ಷನ್ ಈ ಇವ್ರ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಇವ್ರಿಗೆ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಇವ್ರಿಂದ ಹೆಲ್ಪ್ ತಗೊಬಹುದು ಬೇಕು ಅಂದ್ರೆ ನಿಮಗೆ. ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು NT Pirates. ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೊಮ್ಮೆ ಒಳ್ಳೆ ಒಂದು ವಿಡಿಯೋ ಜೊತೆಗೆ ಇವತ್ತು ಬೇರೆ ಒಂದು ಹೊಸ ಒಂದು ಟಾಪಿಕ್ ಜೊತೆಗೆ ಮತ್ತೆ ಇವತ್ತು ನಿಮ್ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ವೆಹಿಕಲ್ ರಿಲೇಟೆಡ್ ಅಂದ್ರೆ ನಮ್ಮ ಒಂದು ವರ್ಕ್ಶಾಪ್ ಇಮ್ರಾನ್ ಕಾರ್ ಗ್ಯಾರೇಜ್ ಹುಣಸೂರು. ನಿಮಗೆ ಇಲ್ಲಿ ಯಾವುದೇ ತರದ ಕೆಲಸಗಳು ಬೇಕಾದ್ರೂ ಇಲ್ಲಿ ಮಾಡಿಸ್ಬೋದು, ಯಾವುದೇ ಗಾಡಿಗಳು ಬೇಕಾದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಗುಡ್ಸ್ ಗಾಡಿಗಳಿದೆ, ಹಾಗೇನೆ ಪ್ಯಾಸೆಂಜರ್ ಗಾಡಿಗಳಿದೆ. ಪ್ರತಿಯೊಂದು ಯಾವ ಗಾಡಿ ಬೇಕಾದ್ರೂ ನಿಮಗೆ ಇಲ್ಲಿ ಕೆಲಸ ಮಾಡಿಸ್ಬೋದು. ಲೈಲ್ಯಾಂಡ್ ಈಗ ಇಂಜಿನ್ ಕೆಲಸ ಮಾಡಿ ನಿಲ್ಸಿದ್ದಾರೆ ಗಾಡಿನ. ಇದು ಇಂಜಿನ್ ಕೆಲಸಕ್ಕೆ ಬಂದಿರುವಂತ ಗಾಡಿ. ಇದು ಇಂಜಿನ್ ಕೆಲಸ ಆಗಿದೆ, ಕೆಲಸ ಮಾಡಿ ನಿಲ್ಸಿದ್ದಾರೆ. ಜೊತೆಗೆ ನಿಮಗೆ A to Z ಫುಲ್ ರೆಸ್ಟೋರೇಷನ್ ಗಾಡಿ ಬೇಕು ಅಂತ ಹೇಳಿದ್ರು. ಫಾಸ್ಟ್ ಫುಡ್ ನೋಡ್ತಾ ಇರ್ಬೋದು, ಇಲ್ಲಿ ಫಾಸ್ಟ್ ಫುಡ್ ಇದೆ. ಹಾಗೇನೆ ಇಲ್ಲೊಂದು ಟಾಟಾ ಎಸ್. ಇದೇನ್ ಕೆಲಸ ಇಮ್ರಾನ್ ಭಾಯ್? ಇದು ಇಂಜಿನ್ ಕೆಲಸ, ಟಾಟಾ ಎಸ್ ಇಂಜಿನ್ ಕೆಲಸ ನಡೀತಾ ಇದೆ. ನೋಡ್ತಾ ಇರ್ಬೋದು ಇಲ್ಲಿ ಟಾಟಾ ಎಸ್ ಇಂಜಿನ್ ಕೆಲಸ. ಹಾಗೇನೆ ಮೆಕ್ಯಾನಿಕಲ್ ಆಗ್ಲಿ ಇಲ್ಲ ಟಿಂಕರಿಂಗ್ ಆಗ್ಲಿ, ಟಿಂಕರಿಂಗ್ ಇವ್ರದ್ದು ಬೇರೆ ಕಡೆ ಇದೆ, ಇಲ್ಲಿ ಮೆಕ್ಯಾನಿಕಲ್ ನಡೆಯುತ್ತೆ. ಇದು ಕಾರ್ ಒಂದು ಬೀಟದ ಇಂಜಿನ್ ಕೆಲಸ. ಬೀಟದ ಕೆಲಸ ಆಗಲ್ಲ ಅಂತ ಹೇಳ್ತಾರಲ್ವಾ, ಚೆವರ್ಲೆಟ್ ಗಾಡಿಗಳದ್ದು ಕೆಲಸ ಆಗಲ್ಲ ಅಂತ ಹೇಳ್ತಾರಲ್ವಾ, ನೋಡಿ ಆ ಗಾಡಿಗಳದ್ದು ಕೆಲಸ ಇಲ್ಲಿ ಆಗುತ್ತೆ. ಇಮ್ರಾನ್ ಭಾಯ್, ಚೆವರ್ಲೆಟ್ ಗಾಡಿಗಳದ್ದು ಕೆಲಸ ಆಗಲ್ಲ ಅಂತ ಹೇಳ್ತಾರೆ. 100% ಏನೇ ಕೆಲಸ ಇದ್ರು ಮಾಡ್ಕೊಡ್ತೀರಾ? A to Z ಮೆಕ್ಯಾನಿಕಲ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಏನಿದ್ರು ಮಾಡ್ಕೊಡ್ತೀರಾ. ಇಲ್ಲೊಂದು ಟಾಟಾ ಎಸ್, ಇದು ಅಷ್ಟೇನೆ ಟಾಟಾ ಜಿಪ್, ಸಾರಿ ಇದು ಜೀತೋ, ಓ ಸಾರಿ ಇದೊಂದು ಮಹೇಂದ್ರ ಜೀತೋ. ಇದು ಇಲ್ಲೊಂದು ಇಂಜಿನ್ ಕೆಲ್ಸಕ್ಕೆ ಇದು ಒಂದು ರೆಡಿಯಾಗಿ ನಿಂತಿದೆ. ಹಾಗೇನೆ ಟಾಟಾ ಎಸ್ ಇನ್ನೊಂದು ಇದೆ ನೋಡಿ ಇಲ್ಲಿ, ಇದು ಇಂಜಿನ್ ಕೆಲಸ. ಇದು ಇಂಜಿನ್ ಅಲ್ಲಿ ಏನ್ ಕೆಲಸ ಇಮ್ರಾನ್ ಭಾಯ್? ಇದು ಫುಲ್ ಇಂಜಿನ್ ವರ್ಕ್. ಓಕೆ ಎಲ್ಲ ಮಾಡ್ಕೊಡ್ತೀರಾ? ಇದು ಫುಲ್ A to Z ಇಂಜಿನ್ ಕೆಲಸ ಫುಲ್ ವರ್ಕ್ ಮಾಡ್ತಾ ಇದಾರೆ. 4 ವರ್ಷ ಗ್ಯಾರಂಟಿ ನೀವು ಮಾಡಿ. ಫುಲ್ ಇಂಜಿನ್ ಕೆಲಸ ಮಾಡಿದ್ರೆ 4 ವರ್ಷ ಗ್ಯಾರಂಟಿ. ಗೈಸ್ ಇನ್ನೇನ್ ಬೇಕು ಗೈಸ್ ನಿಮಗೆ? ಹಾಗೇನೆ ಇದೇನು ಇದೊಂದು ತಲೆ ಎತ್ತು ನಿಂತ್ಕೊಬಿಟ್ಟೈತೆ ಮ್ಯಾಕ್ಸಿಮಮ್. ಇದು ಇಂಜಿನ್ ಕೆಲಸ, ಈಗ ಇಂಜಿನ್ ಬಿಚ್ಚಾಕಿರೋದ. ಇದು ಒಂದು ಮ್ಯಾಕ್ಸಿಮಮ್ ತಲೆ ಎತ್ತಿ ನಿಂತಿದೆ, ಫುಲ್ ಇಂಜಿನ್ ಬಿಚ್ಚಿ ಹಾಕಿದ್ದಾರೆ. ಇದು ಇಂಜಿನ್ ಇಲ್ಲ ಇದರಲ್ಲಿ, ಬಿಚ್ಚಿದ್ದಾರೆ. ಇದು ಫುಲ್ ಗಾಡಿ ಕೆಲಸನ ಹಿಂಗೆ, ಇಂಜಿನ್ ಬಾಡಿ ಕೆಲಸ ಎಲ್ಲ. ಹಾಗೇನೆ ಇಂಜಿನ್ಗಳು ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಸುಮಾರು, ನೋಡ್ತಾ ಇರ್ಬೋದು. ಇದ್ಯಾವ್ದ್ರದ್ದು ಇಂಜಿನ್? ಮ್ಯಾಕ್ಸಿಮಮ್ ಅದ. ಓಕೆ, ಇದು ಇಂಜಿನ್ ರೆಡಿ ಮಾಡ್ತಾ ಇದಾರೆ, ಬಿಚ್ಚಿಟ್ಟಿದ್ದಾರೆ ಎಲ್ಲ. ಇದು ಅದ್ರದ್ದೇ ಅಲ್ಲ, ಅದರದೇ ಪಾರ್ಟ್. ಗೇರ್ ಬಾಕ್ಸ್ ಕೆಲಸ ಇದೆಯಾ? ಗೇರ್ ಬಾಕ್ಸ್ ಅದು ಬಿಚ್ಚಿಟ್ಟಿದ್ದಾರೆ. ಎಲ್ಲ ಫುಲ್ A to Z ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಹಾಗೇನೆ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲಾ ಐಟಮ್ಸ್ ಇಲ್ಲಿದೆ, ಇಂಜಿನ್ ಸಂಬಂಧಪಟ್ಟಂತ ಎಲ್ಲಾ ಐಟಮ್ಸ್ ಇಲ್ಲಿದೆ. ಮತ್ತೆ ಇವ್ರದ್ದು ಬಾಡಿ ಕೆಲಸ, ಈಗ ಟಿಂಕರಿಂಗ್ ಪೇಂಟಿಂಗ್ ಆ ತರದ್ದು ಬೇಕು ಅಂದ್ರೆ ಆ ತರದ್ದು ಆಗುತ್ತೆ, ಅದು ಬೇರೆ ಕಡೆ ನಡೆಯುತ್ತೆ. ಇದು ಬಂದು ಸುಟ್ಟೋಗ್ಬಿಟ್ಟಿರೋದು. ಓಕೆ, ಯಾವ್ದು? ಫುಲ್ ಬರ್ನ್ ಆಗಿರೋದು ಗಾಡಿ. ಓಕೆ ಗೈಸ್, ಫುಲ್ ಬರ್ನ್ ಆಗಿ ಹೊಗೆ ಬಂದಿರೋಂತ ಗಾಡಿ. ಈ ಗಾಡಿನ ತಂದು ಈಗ ಜಾಕಿ ಎತ್ತಿದ್ದಾರೆ. ಇದು ಫುಲ್ ಇಂಜಿನ್ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ? 3 ರಿಂದ 4 ದಿನ ಆನ್ ಡಿಮ್ಯಾಂಡ್. ಈಗ ಜಲ್ದಿ ಬೇಕು, ಅರ್ಜೆಂಟ್ ಆಗಿ ಬೇಕು ಅಂದ್ರೆ 3 ರಿಂದ 4 ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀರಾ, ಫುಲ್ ಇಂಜಿನ್ ಕೆಲಸ ಮುಗಿಸ್ಕೊಡ್ತೀರಾ. ಈಗ ಫುಲ್ ಗಾಡಿ ಈಗ ಹಳೆ ಒಂದು ಗಾಡಿ ತರ್ತಾರೆ, ರಿಸ್ಟೋರೇಷನ್ ಮಾಡುವಾಗ ಫುಲ್ ಕಂಡೀಷನ್ ಇಂಜಿನ್ ಕೆಲಸ ಆಗ್ಲಿ, ಮೆಕ್ಯಾನಿಸಮ್ ಆಗ್ಲಿ, ಟಿಂಕರಿಂಗು ಪೇಂಟಿಂಗ್ ಎಲ್ಲ ಮಾಡ್ಬೇಕು ಅಂತಾರೆ. ಆತರ ಬಂದಾಗ ಈಗ ಎಷ್ಟು ದಿನ ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಟೈಮ್ ಶೋರೂಮ್ ಕಂಡೀಷನ್ ಮಾಡ್ಕೊಡ್ತೀರಾ? ಓಕೆ, ಅದೇ ಎಷ್ಟು ದಿನ ಒಂದು ಮಿನಿಮಮ್ ಟೈಮ್ ತಗೊಳ್ತೀರಾ? ಟಿಂಕರಿಂಗ್ ಪೇಂಟಿಂಗ್ ವರ್ಕ್ ಅದೆಲ್ಲ ನೋಡ್ಬೇಕಲ್ಲ ಗಾಡಿ ನೋಡಿ. ಓಕೆ, ಆದ್ರೂ ಒಂದು 15 ದಿನ 15-20 ದಿನದಲ್ಲಿ ಮಾಡ್ಕೊಡ್ತೀರಾ? ಓಕೆ, ಇದು ನಮ್ಮ ಹುಣಸೂರ್ ಕಾರ್ಸ್ ಗ್ಯಾಲಕ್ಸಿ ನೋಡಿರ್ಬೋದು ನೀವು. ಅದ್ರ ಜೊತೆಲೇ ಇರೋಂತ ಒಂದು ಇದು, ಇಲ್ಲಿ ಒಂದು ಐಸ್ ಕ್ರೀಮ್ ಗಾಡಿ ಇದೇನೋ ಕೆಲಸ ಮಾಡ್ತಾ ಇದ್ರೆ. ಇದೇನು ಐಸ್ ಕ್ರೀಮ್ ಗಾಡಿ? ಇದು ನಮ್ಮ ಹುಣಸೂರು ಟೌನ್ ಹಾಲಲ್ಲೇ ನಿಲ್ಸಂತ ಗಾಡಿ. ಓಕೆ, ಗೋಲ್ಡ್ ಪೆಟ್ರೋಲ್ ಇದು. ಓಕೆ, ಇದು ಪೆಟ್ರೋಲ್ ಗಾಡಿ. ಟಾಟಾ ಎಸ್ ಪೆಟ್ರೋಲ್ ಆಗ್ಲಿ ಇದಾಗ್ಲಿ ಎಲ್ಲ ಇದ್ ಮಾಡ್ತಾ ಇದಾರೆ. ಈಗ ಹಿಂದ್ಗಡೆ ಬ್ರೇಕ್ ಇದ್ರದೆಲ್ಲ ಏನೋ ಕೆಲಸ ಮಾಡ್ತಾ ಇದಾರೆ. ಕ್ಯಾ ಕಾಮ್ ಕರ್ ರहा है?
थोड़ा ब्रेक नहीं आ रहा है, ओके, तो ब्रेक का काम करा रहे हैं। इधर ही काम कर रहा था? पूरा काम इधर ही कितना कराता साल हूँ। से? मैं करीब 7-8 साल से काम कराता हूँ। ओके इमरान भाई अच्छा काम करते हैं, ओके, थोड़ा जल्दी करते हैं। 7-8 साल से करा रहा हाँ 7-8 साल से है? ओके, इधर ही आते हैं जो भी काम है? हाँ जो भी काम है इधर ही आता ಓಕೆ, ಇದು ಇಮ್ರಾನ್ ಕಾರ್ ಗ್ಯಾರೇಜ್, ಹುಣಸೂರಲ್ಲಿ ಬರುತ್ತೆ. ಹುಣಸೂರು ಇಲ್ಲೇ ಕೋರ್ಟ್ ಎದುರುಗಡೆನೆ ಬರುತ್ತೆ. ಟಿಪ್ಪು ಸರ್ಕಲ್ ಅಂತ ಹೇಳ್ತಾರೆ. ಟಿಪ್ಪು ಸರ್ಕಲ್ ಕೋರ್ಟ್ ಸರ್ಕಲ್ ಅಲ್ಲೇ ಬರುತ್ತೆ ಇದು. ಆ, ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು है। ಲೈಲ್ಯಾಂಡ್ ಡೋಸ್ ಇಂಜಿನ್. ಇದು ಏನ್ ಕೆಲಸ ಮಾಡಿದ್ರಿ? ಇದು ಇಂಜಿನ್ ಫುಲ್ ಇಂಜಿನ್ ವರ್ಕ್. ಇದನ್ನು ಫುಲ್ ಇಂಜಿನ್ ವರ್ಕ್. ಇದು ಯಾವ ಮಾಡ್ಲಿ ಗಾಡಿ? ಹೊಸದಾಗಿ ಕಾಣ್ತಾ ಇದೆ. ಆಯಿಲ್ ಸೀಸಾ ಕೊಟ್ಟಿದ್ದು ಓ, ಆಯಿಲ್ ಮೈಂಟೈನ್ ಮಾಡಿದೆ, ಇಂಜಿನ್ ಸೀಸ್ ಆಗಿ ಕ್ರಾಂಕೇಜ್ ಎಲ್ಲ ಜಾಮ್ ಆಗಿತ್ತು. ಅದನ್ನ ಈಗ ರೆಡಿ ಆಗಿದೆಯಲ್ವಾ ಗಾಡಿ? ಸ್ಟಾರ್ಟ್ ಮಾಡ್ಬೋದಾ ಇದು? ಸಲ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ರೀ. ಕ್ಲಚ್ ಹಿಡಿದ್ರೆ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಇಂಜಿನ್ ಕೆಲಸ ಮಾಡಿರೋಂತ ಒಂದು ಗಾಡಿದು ಸೌಂಡ್ ನೋಡಿ ಹೇಗಿದೆ ಅಂತ. ಈ ಗ್ಯಾರೇಜ್ ಇರೋದು ಬಂದು ಹುಣಸೂರು ಟಿಪ್ಪು ಸರ್ಕಲ್. ಇದು ಬಂದು ಹುಣಸೂರು ಟಿಪ್ಪು ಸರ್ಕಲ್ ಬರುತ್ತೆ. ಇಲ್ಲಿ ಕೋರ್ಟ್ ಇದೆ ನೋಡಿ, ಕೋರ್ಟ್ ಅಪೋಸಿಟ್ ಅಲ್ಲಿ ಇದೆ ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ಜೊತೆಗೆ ಇಮ್ರಾನ್ ಕಾರ್ ಗ್ಯಾರೇಜ್. ಮೈನ್ ರೋಡ್ ಸೈಡ್ ಎಲ್ಲ ಇದೆ. ಯಾರಾದ್ರೂ ಹೋಗೋರು ಬರೋರು ಏನಾದ್ರು ದಾರಿಲಿ ತೊಂದರೆ ಆಯ್ತು ಅಂತ ಹೇಳಿದ್ರು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಮ್ರಾನ್ ಕಾರ್ ಗ್ಯಾರೇಜ್ ಹುಣಸೂರು, ತುಂಬಾ ದೊಡ್ಡದಾಗಿರೋಂತ ಗ್ಯಾರೇಜ್. ಈಗ ಸಿಂಪಲ್ ಆಗಿ ಕೆಲಸಗಳು ಮಾಡ್ತಾ ಇದಾರೆ, ಇನ್ನು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಈಗ ಈ ತರದೆಲ್ಲ ಗಾಡಿಗಳು ಬೇಕು, ಇದು ಕಾರ್ಗಳು ಇದೆಲ್ಲ ಬೇಕು ಅಂತ ಹೇಳಿದ್ರು ನಿಮಗೆ ಇದ್ ಮಾಡ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಕಾರ್ಗಳೆಲ್ಲ ಬೇಕು ಅಂತ ಹೇಳಿದ್ರು ಇಲ್ಲಿ ಬಶೀರ್ ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಗಾಡಿಗಳೆಲ್ಲ ಕೆಲಸಗಳು ಆನ್ ದ ಸ್ಪಾಟ್ ಆಗುತ್ತೆ, ಅಲ್ಲೇ ನಿಂತು ಕೆಲಸ ಮಾಡಿ ತಗೊಂಡ್ ಹೋಗ್ತಾರೆ. ನೋಡ್ತಾ ಇರ್ಬೋದು ಗಾಡಿ ಸ್ಟಾರ್ಟಿಂಗ್ ಎಲ್ಲ ಇರೋದು ಗೊತ್ತೇ ಆಗ್ತಾ ಇಲ್ಲ ಹೊರಗಡೆ ಇದ್ದಾಗ. ತುಂಬಾ ಪರ್ಫೆಕ್ಟ್ ಕೆಲಸ ಅಂತಾನೆ ಹೇಳ್ಬೋದು ಇದು. ಈಗ ಎಲ್ಲಾ ಗಾಡಿಗಳು ಇಂಜಿನ್ ಕೆಲಸ. कस्टमर है ना, गाड़ी रेडी कराना नहीं तो अंदर ಯಾವ ಗಾಡಿ ಅಣ್ಣ ನಿಮ್ದು? ಟಾಟಾ ಐಸ್. ಟಾಟಾ ಎಸ್. ಏನ್ ಕೆಲಸ ಅಣ್ಣ ಅದು? ಅದು ಫುಲ್ ಇಂಜಿನ್ ಕೆಲಸ ಮಾಡ್ತಾರೆ. ಫುಲ್ ಇಂಜಿನ್ ಕೆಲಸ. ಓಕೆ, ಇಲ್ಲೊಬ್ರು ನಮ್ಮ ಇಮ್ರಾನ್ ಭಾಯ್ ಅವರ ಕಸ್ಟಮರ್ ಇದ್ದಾರೆ. ಇದು ನೀವು ಎಲ್ಲಿಂದ? ಇಲ್ಲೇ ಹುಣಸೂರಲ್ಲಿ ಇರೋದಾ? ಹುಣಸೂರಲ್ಲೇ ಇರೋದು. ನಿಮ್ಮ ಹೆಸರು? ರಾಮದೇವ್. ರಾಮದೇವ್. ಓಕೆ, ಅಂದ್ರೆ ಪ್ರಾಪರ್ ರಾಜಸ್ಥಾನ ಅವರು ಇಲ್ಲಿರೋದು. ಇಲ್ಲಿ ಐಸ್ ಕ್ರೀಮ್ ಬಿಸ್ನೆಸ್. ಇಲ್ಲಿಗೆ ನಾವು ಕೆಲಸ ಮಾಡ್ಸಕ್ ಬಂದ್ರ? ಟೌನ್ ಹಾಲ್ में. ओके, कन्नड़ा अच्छा ಗೊತ್ತಿಲ್ಲ ಅನ್ಸುತ್ತೆ. कन्नड़ा ज्यादा नहीं आता है. आप कितना साल से पहचान है इनका? 10 साल से. 10 साल से इनके पास काम करवा रहा. ओके, कैसा लग रहा है आपको इनका काम वगैरह? अच्छा काम करते हैं. ओके, ಇಮ್ರಾನ್ ಭಾಯ್, ಈಗ ಇಲ್ಲಿ ರೋಡ್ ಅಲ್ಲಿ ತುಂಬಾನೇ ಗಾಡಿಗಳು ಕಂಪ್ಲೇಂಟ್ ಬರ್ತಾ ಇರುತ್ತೆ. ಅವಾಗ ಏನಾದ್ರು ಕಾಲ್ ಏನೋ ಮಾಡಿದ್ರೆ ನೀವು ಹೋಗಿ ಇದ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು ಅವ್ರಿಗೆ? 24 ಅವರ್ಸ್ ಯಾವಾಗ ಬೇಕಾದ್ರೂ ಹೋಗ್ತೀರಾ? ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಬೇರೆ ಈಗ ಹೊರಗಡೆ ಎಲ್ಲಿ ತನಕ ಹೋಗ್ಬೋದು ನಿಮ್ಗೆ ಇಲ್ಲಿ ಸರ್ವಿಸ್? ಆ ಕಡೆ ಈ ಕಡೆ 100 ಹೋಗ್ತೀರಾ? ಬೇಕು ಅಂದ್ರೆ ಇಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ತೀರಾ? ಅದ್ರೊಂದು ಸರ್ವಿಸ್ ಚಾರ್ಜ್ ಏನಿದೆ ಇದ್ ಮಾಡ್ಕೊಂಡು ಹೋಗ್ತೀರಾ? ಏನು ಈಗ ಗ್ಯಾರೇಜು ಆಲ್ ಟೈಮ್ ಇರುತ್ತೆ, ಓಪನ್ ಇರುತ್ತೆ? ಓಪನ್ ಇರ್ತದೆ, 8 ಗಂಟೆಯಿಂದ 9 ಗಂಟೆ ಇರ್ತದೆ ನೈಟ್ 9 ಗಂಟೆ ತನಕ ಗ್ಯಾರೇಜ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಬೇಕು ಅಂತ ಹೇಳಿದ್ರೆ ಬಂದು ಕಾಲ್ ಮಾಡಿದ್ರೆ ಬಂದು ಇದ್ ಮಾಡ್ತೀರಾ, ಅಟೆಂಡ್ ಮಾಡ್ತೀರಾ, ಏನ್ ತೊಂದ್ರೆ? ಓಕೆ, ಇದು ಇಷ್ಟನ್ನೇ ಹೇಳುತ್ತಾ, ಇದು ಇಮ್ರಾನ್ ಭಾಯ್ ಅವ್ರದ್ದು ನಂಬರ್ ಅನ್ನ ನಾನು ಕೆಳಗಡೆ ಹಾಕಿರ್ತೀನಿ. ನಿಮಗೆ ಯಾವಾಗ ಎಲ್ಲಿ ಏನೇ ಪ್ರಾಬ್ಲಮ್ ಬರ್ಲಿ ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಾಕು. ನಾನು ರೋಡ್ ಹೆಲ್ಪ್ ಲೈನ್ ಅಂತಾನೆ ಈ ರೋಡ್ ನ ಮೆನ್ಷನ್, ಈ ಇವ್ರ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಇವ್ರಿಗೆ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಇವ್ರಿಂದ ಹೆಲ್ಪ್ ತಗೊಬೋದು. ಬೇಕು ಅಂದ್ರೆ ನಿಮಗೆ ಯಾವ್ದೇ ಟೈಮ್ ಇರ್ಲಿ, ಯಾವ್ದೇ ದಿನ ಇರ್ಲಿ, ಎಷ್ಟೊತ್ತಿಗೆ ಆಗಿರ್ಲಿ, 24 ಅವರ್ಸ್ 24/7 ಯಾವಾಗ ಬೇಕಾದ್ರೂ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದ್ರೆ ಹೆಲ್ಪ್ ತಗೊಬೋದು. ಮಾಡ್ತೀನಿ ಅಂತ ಅವ್ರು ಹೇಳಿದಾರೆ. ಇಲ್ಲಿ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಡ್ರೆಸ್, ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬನ್ನಿ, ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋಲಿ ಮುಗಿಸ್ತಾ ಇದೀನಿ. ನಾಳೆ ಬೇರೆ ಒಂದು ವಿಡಿಯೋ ಜೊತೆ ಬರ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ.